ಒಂದೂರಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ. ಆ ವ್ಯಾಪಾರಿ ಪಕ್ಕದೂರಿಗೆ ವ್ಯಾಪಾರ ಮಾಡೋದಕ್ಕೋಸ್ಕರ ಹೋಗಬೇಕಾಗಿರುತ್ತೆ. ಅವನು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಕಾಡು ಬರುತ್ತೆ. ಆ ಕಾಡನ್ನು ಅವನು ಪಾರು ಮಾಡ್ಕೊಂಡು ಹೋಗಬೇಕೀಗ. ಆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ದೊಡ್ಡ ಬೋನ್ ಕಾಣಿಸುತ್ತೆ. ಆ ಬೋನ್ ಒಳಗಡೆ ಒಂದು ಹುಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ತುಂಬ ದೊಡ್ಡ ಗಾತ್ರದ ಹುಲಿ. ಅದನ್ನು ನೋಡ್ತಾ ಇದ್ದಾಗೆ ಅವನಿಗೆ ತುಂಬಾ ಭಯ ಆಗುತ್ತೆ. ಹೇಗಾದರೂ ಮಾಡಿ ಬೇಗ ಇಲ್ಲಿಂದ ಹೊರಟೋಗೋಣ ಅಂಥೇಳಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಹುಲಿ ಮಾತಾಡುತ್ತೆ. ಅಯ್ಯ ಮನುಷ್ಯ, ನೋಡು, ನನ್ನನ್ನು ಹೀಗೆ ಬೋನ್ ಒಳಗಡೆ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ. ನಾನೀಗ ಮೊದಲಿನ ಥರ ಕ್ರೂರಿ ಅಲ್ಲ. ನಾನು ಮಾಂಸ ತಿನ್ನೋದನ್ನು ಬಿಟ್ಬಿಟ್ಟಿದ್ದೀನಿ. ಯಾವುದೇ ಪ್ರಾಣಿನೂ ಮನುಷ್ಯನೂ ನಾನು ಕೊಲ್ಲೋದಿಲ್ಲ. ಇಂಥ ಸಾಧುವಾಗಿರೋ ನನ್ನನ್ನು ಈ ರೀತಿ ಬೋನಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ. 2-3 ದಿವಸದಿಂದ ಹೊಟ್ಟೆಗೆ ಏನೂ ತಿಂದಿಲ್ಲ. ದಯವಿಟ್ಟು ನನ್ನ ಇಲ್ಲಿಂದ ಪಾರು ಮಾಡು ಅಂತ ತುಂಬಾ ಬೇಡ್ಕೊಳ್ಳುತ್ತೆ ಆ ಹುಲಿ. ಹುಲಿ ಎಲ್ಲಾದರೂ ಮಾಂಸ ತಿನ್ನೋದನ್ನು ಬಿಡೋದುಂಟಾ? ಆದರೆ ನಮ್ಮ ಪೆದ್ದ ವ್ಯಾಪಾರಿ ಆ ಹುಲಿ ಹೇಳಿದ ಮಾತುಗಳನ್ನು ನಂಬಿಡ್ತಾನೆ. ಅಯ್ಯೋ ಪಾಪ, ಹುಲಿನ ಹೇಗಾದರೂ ಮಾಡಿ ಈ ಬೋನಿಂದ ಬಿಡಿಸ್ಬೇಕು ಅಂತ ಅನ್ಕೊತಾನೆ. ಅವನು ಆ ಬೋಲಿನ ಚಿಲ್ಕವನ್ನು ತೆಗೆದು ಆ ಹುಲಿನ ಹೊರಗಡೆ ಬಿಟ್ಬಿಡ್ತಾನೆ. ಆ ಹುಲಿ ಈಗ ಆ್ಯಕ್ಟಿವ್ ಆಗಿಬಿಡುತ್ತೆ. ಅವನ್ನ ಅಡ್ಡ ಹಾಕಿ, ನಿನ್ನ ಇವತ್ತು ಕೊಂದು ತಿಂದ್ಬಿಡ್ತೀನಿ ಅಂತ ಹೇಳುತ್ತೆ. ಆಗ ಮನುಷ್ಯನಿಗೆ ತುಂಬಾ ಗಾಬರಿ ಆಗುತ್ತೆ. ಅವನು, ಈಗಷ್ಟೇ ನೀನು ಮಾಂಸ ತಿನ್ನೋದು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ, ಸಾಧು ಪ್ರಾಣಿ ಆಗೋಗ್ಬಿಟ್ಟಿದ್ದೀನಿ ಅಂತ ಹೇಳಿದೆ, ಈಗ ನೋಡಿದ್ರೆ ನನ್ನನ್ನು ಕೊಲ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ನನ್ನು ಈ ಬೋನಿಂದ ಕಾಪಾಡ್ದೋನೇ ನಾನು ಅಂತ ಹೇಳ್ತಾನೆ.